ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಟೀಚ್ ವಿತ್ ಟಾಕ್ಸ್. ಈ ವರ್ಷ ಯಾರೆಲ್ಲ ಬೋರ್ಡ್ ಎಕ್ಸಾಮ್ ಬರೀತಾ ಇದ್ದೀರೋ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಉಪಯುಕ್ತವಾಗುತ್ತದೆ. ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ಪ್ರಶ್ನೋತ್ತರ ಸರಣಿ ಈ ಒಂದು ವಿಡಿಯೋ ಮುಂದುವರೆದ ಭಾಗ ಆಗಿರುತ್ತದೆ. ಹಾಗೆ ಈ ವರ್ಷ ಯಾರೆಲ್ಲ ಟೆಟ್ಟು ಮತ್ತು GPST ಮತ್ತು HSRT ಬರೀತಾ ಇದ್ದಾರೋ ಅವ್ರಿಗೂ ಸಹ ಈ ಒಂದು ವಿಡಿಯೋ ಉಪಯುಕ್ತವಾಗುತ್ತದೆ. ಹಾಗಾಗಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ವಾಚ್ ಮಾಡೋದ್ರಿಂದ ಪ್ರಮುಖವಾದ 1 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಅದೇ ರೀತಿ ಈ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ನಿಮಗೆ ಒಂದು ಅಂಕದ ಪ್ರಶ್ನೆಗಳು ಮತ್ತು ಲಾಂಗ್ ಆನ್ಸರ್ಸ್ ಕ್ವಶನ್ಸ್ ಕೂಡ PDF ಲಭ್ಯ ಇರುತ್ತೆ ಈ ಟೆಲಿಗ್ರಾಮ್ ಚಾನಲ್ಲಿ ಟೀಚ್ ವಿತ್ ಟಾಕ್ಸ್ 1 2 3. ಇವಾಗ ಪ್ರಸಿದ್ಧವಾದ 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಬರುವಂತಹ 1 ಅಂಕದ ಪ್ರಶ್ನೆಗಳು, ಅದು ಪ್ರಸಿದ್ಧ ಹೇಳಿಕೆಗಳು ಮತ್ತು ಯಾರು ಹೇಳಿದರು, ಇದೊಂದೇ ಮಾರ್ಕ್ಸ್ಗೆ ಬರೋದು. ಅದು ಎಷ್ಟೆಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೋ ಅಷ್ಟೆಲ್ಲ ಹೇಳಿಕೆಗಳು ಒಂದೇ ಒಂದು ಕಾಲಮಲ್ಲಿ ತಂದುಬಿಟ್ಟಿದ್ದೀನಿ. ಇಷ್ಟು ನೋಡಿಕೊಂಡ್ರೆ 1 ಮಾರ್ಕ್ಸ್ ಪಕ್ಕಾ ಬರುತ್ತೆ ನಿಮಗೆ. ಹಾಗಾಗಿ ಸ್ವಲ್ಪ ಈ ಹೇಳಿಕೆಗಳ ಬಗ್ಗೆ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಯಾಕಂದರೆ ಒಂದು ಕೀವರ್ಡ್ ನೆನಪಿಟ್ಕೊಂಡ್ರೆ ಸಾಕು, ಎಲ್ಲನೂ ನಾವು ನೆನಪಿಟ್ಕೋಬೋದು. ಪ್ರಸಿದ್ಧ ಹೇಳಿಕೆಗಳು ಹೇಳಿದವರು ಯಾರು? ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿ ಕೊಡ್ತಾರಂದರೆ, ಹೇಳಿಕೆನ ಕೊಟ್ಬಿಟ್ಟು ಈ ಹೇಳಿಕೆನ ಕೊಟ್ಟವರು ಯಾರು, ಈ ಹೇಳಿಕೆ ಯಾರು ಹೇಳಿದರು ಅಂದರೆ ಆಪ್ಷನ್ಸ್ ಕೊಡ್ತಾರೆ. ಅದೇ ರೀತಿ ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ, ಮಹಾತ್ಮ ಗಾಂಧೀಜಿ ಹೇಳ್ತಾರೆ. ಭಾರತದ ನಿಜವಾದ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳೋದೇ ಯಾರು? ಮಹಾತ್ಮ ಗಾಂಧೀಜಿಯವರು ಈ ಥರ ಎಕನಾಮಿಕ್ಸಲ್ಲಿ ಬರುತ್ತೆ ಇದು ಒಂದು ಸ್ಟೇಟ್ಮೆಂಟು. ಭಾರತ ಅಭಿವೃದ್ಧಿ ಆಗಬೇಕಂದ್ರೆ ಅದು ಭಾರತದ ನೈಜ ಅಭಿವೃದ್ಧಿ ಎಲ್ಲ ಆಗಬೇಕಂದ್ರೆ ಗ್ರಾಮಗಳ ಅಭಿವೃದ್ಧಿಯೇ ದೇಶ ಅಭಿವೃದ್ಧಿ ಅಂತ ಹೇಳ್ತಾರೆ. ನೆಕ್ಸ್ಟು ಅದೇ ರೀತಿ ಗಾಂಧೀಜಿಯವ್ರು ನೋಡಿದ್ರೆ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಮಹಾತ್ಮ ಗಾಂಧೀಜಿಯವರು. ಮತ್ತು ಅದೇ ರೀತಿ ಕ್ವಿಟ್ ಇಂಡಿಯಾ ಚಳವಳಿ ಸಂದರ್ಭದಲ್ಲಿ ಮಾಡು ಇಲ್ಲವೇ ಮಡಿ ಅಂತ 1942ರಲ್ಲಿ ಭಾರತೀಯ ಯುವಕರಿಗೆ ಕರೆ ಕೊಡ್ತಾರೆ. ಯಾಕಂದರೆ ಇದು ಬ್ರಿಟಿಷರ ವಿರುದ್ಧ ಅತಿ ದೊಡ್ಡ ಆಂದೋಲನ ಆಗಿರುತ್ತೆ. ಎಲ್ಲ ನಾಯಕರು ಅರೆಸ್ಟ್ ಆಗಿರ್ತಾರೆ, ಜೈಲಿನಲ್ಲಿರ್ತಾರೆ. ಅಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಅನ್ನೋದು ಭಾರತದ ಯುವಕರಿಗೆ ಒಂದು ಕರೆಯನ್ನು ನೀಡುತ್ತಾರೆ. ನೋಡಿ, ಇಲ್ಲಿ ಈಸಿಯಾಗಿ ನೆನಪಿಟ್ಕೋಬೋದು. ಭಾರತದ ನೈಜ ಅಭಿವೃದ್ಧಿ ಅಂದರೆ ಅದು ಗ್ರಾಮಗಳ ಅಭಿವೃದ್ಧಿ, ಮಹಾತ್ಮ ಗಾಂಧೀಜಿ. ನೆಕ್ಸ್ಟ್ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಒಂದು ದೊಡ್ಡ ಕಳಂಕ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿ. ಮಾಡು ಇಲ್ಲವೇ ಮಡಿ ಈ ಒಂದು ಘೋಷಣೆಯನ್ನು ಯಾವಾಗ ಕೊಡ್ತಾರೆ ಅಂದರೆ, ಯಾವಾಗ ಕ್ವಿಟ್ ಇಂಡಿಯಾ ಮೂಮೆಂಟನ್ನು ಮಾಡ್ತಾರೋ ಅಂತಹ ಸಂದರ್ಭದಲ್ಲಿ ಭಾರತೀಯ ಯುವಕರಿಗೆ ಈ ಒಂದು ಘೋಷಣೆಯನ್ನು ಕೊಡ್ತಾರೆ. ನೆಕ್ಸ್ಟು ಇದು 3 ಸ್ಟೇಟ್ಮೆಂಟ್ಗಳು ಬಂದರೆ ಮಹಾತ್ಮ ಗಾಂಧೀಜಿಯವರಿಗೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ನೆಕ್ಸ್ಟ್ ಘೋಷಣೆ: ನನಗೆ ನೀವು ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ತಂದು ಕೊಡುತ್ತೇನೆ. ನನಗೆ ನೀವು ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ತಂದು ಕೊಡುತ್ತೇನೆ. ರಕ್ತ ಅಂತ ಬಂದರೆ ನೀವು ಸುಭಾಷ್ ಚಂದ್ರ ಬೋಸ್ನ ಚೂಸ್ ಮಾಡಿ. ಅದೇ ಜನ್ಮಸಿದ್ಧ ಹಕ್ಕು ಅಂತ ಬಂದರೆ ಬಾಲಗಂಗಾಧರ ತಿಲಕ್. ಎರಡು ವರ್ಡನ್ನು ನೆನಪಿಕೊಂಡ್ರೆ ಸಾಕು. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ತಂದು ಕೊಡುತ್ತೇನೆ. ಮತ್ತು ಆಜಾದ್ ಕಿ ಹಿಂದ್ ಫೌಜ್ ಮತ್ತು INA ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ, ಭಾರತೀಯ ಸೈನ್ಯವನ್ನು ಕಟ್ಟಿದಂಥ ಮಹಾನ್ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್. ಅಂದರೆ ಅತಿ ದೊಡ್ಡ ದೇಶಭಕ್ತಿ ಅಂತ ಹೇಳ್ಬೋದು, ದೇಶಾಭಿಮಾನವನ್ನು ಹೊಂದಂಥವರು ಇವರು. ದೊಡ್ಡ ಸೈನ್ಯವನ್ನು ಕಟ್ಟಿ ತುಂಬ ಸ್ವತಂತ್ರ ತಂದುಕೊಡೋದಲ್ಲಿ ತುಂಬ ಕೊಡುಗೆಯನ್ನು ನೀಡಿದಂಥ ಮಹಾನ್ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್. ನೆಕ್ಸ್ಟು ಮಾನವ ಕುಲ ತಾನೊಂದೇ ಒಲಂ, ಇದನ್ನು ಹೇಳಿದವರು ಪಂಪ. ಅಸ್ಪೃಶ್ಯತೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು. ಇಲ್ಲಿ ನನಗೆ ನೀವು ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ತಂದು ಕೊಡುತ್ತೇನೆ ಅಂತ ಹೇಳಿದವರು ಸುಭಾಷ್ ಚಂದ್ರ ಬೋಸು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತ ಹೇಳಿದವರು ಬಾಲಗಂಗಾಧರ್ ತಿಲಕ್. ಮಾಡು ಇಲ್ಲವೇ ಮಡಿ ಮಹಾತ್ಮ ಗಾಂಧೀಜಿ. ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು. ಇದನ್ನು ಚಾರ್ಲ್ಸ್ ಮೆಟ್ಕಾಫ್ ಅವರು ಹೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ, ಯಾಕಂದರೆ ಇದು ರಿಪೀಟೆಡ್ ಆಗಿ ಕೇಳ್ತಾ ಇದ್ದಾರೆ ಇದು. ಮತ್ತು ಭಾರತದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ ಇವರು ಕಾರ್ನ್ವಾಲಿಸ್.
ನಾಗರಿಕ ಸೇವೆಗಳನ್ನು ಜಾರಿಗೆ ತರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ವ್ಯಾಪಾರ ಮಾಡ್ತಾ ಇರೋಂಥ ಎಲ್ಲರೂ ಭ್ರಷ್ಟರಾಗಿರ್ತಾರೆ. ಹಾಗಾಗಿ ಇವರು ಆ ಒಂದು ಸಂದರ್ಭದಲ್ಲಿ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ ಹೇಳ್ತಾರೆ ಕಾರ್ಲ್ ವಾಲಿಸು. ಆ್ಯಂಡ್ 1800ರಲ್ಲಿ ಕೋಲ್ಕತ್ತಾದಲ್ಲಿ ಸೆಂಟ್ ವಿಲಿಯಂ ಕಾಲೇಜನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಕಾರ್ಲ್ ವಾಲಿಸ್ ಇನ್ನೊಂದು ಬಂದರೆ ಜಮೀನ್ದಾರಿ ಸಿಸ್ಟಮನ್ನು ಜಾರಿಗೆ ತರ್ತಾರೆ. ನೆಕ್ಸ್ಟು ಗೋ ಬ್ಯಾಕ್ ಟು ವೇದಗಳಿಗೆ ಹಿಂತಿರುಗಿ ಭಾರತೀಯರಿಗೆ ಈ ಒಂದು ಹೇಳಿಕೆಯನ್ನು ನೀಡಿದವರು ಸ್ವಾಮಿ ದಯಾನಂದ ಸರಸ್ವತಿಯವರು 1875ರಲ್ಲಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಆರ್ಯ ಸಮಾಜವನ್ನು ಎಲ್ಲಿ ಲಾಹೋರ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಲಾಹೋರ್ನಲ್ಲಿ ಇವರು ವೇದಗಳಿಗೆ ಹಿಂತಿರುಗಿ ಭಾರತೀಯರಿಗೆ ಸತ್ಯರ್ಥ ಪ್ರಕಾಶ ಅನ್ನೋದು ಇವರ ಕೃತಿಯಾಗಿರುತ್ತದೆ. ಇವರೊಂದು ಇದು ಬರೀತಾರೆ. ಮತ್ತು ಹಾಗೆ ಗುಲಾಮಗಿರಿ ಬಂದರೆ ಮಹಾತ್ಮ ಜ್ಯೋತಿಬಾ ಫುಲೆ. ಸಾಮಾಜಿಕ ಸ್ವತಂತ್ರವಿಲ್ಲದೆ ರಾಜಕೀಯ ಸ್ವತಂತ್ರ ಅರ್ಥಹೀನ. ಡಾಕ್ಟರ್ BR ಅಂಬೇಡ್ಕರ್ ಅವರು. ಯಾವಾಗಂದರೆ ಮಹಾತ್ಮ ಗಾಂಧೀಜಿಯವರು ಬಂದುಬಿಟ್ಟು ರಾಜಕೀಯ ಸ್ವಾತಂತ್ರ್ಯನ ಕೊಡ್ತಾರೆ, ಅಂಬೇಡ್ಕರ್ ಬಂದುಬಿಟ್ಟು ಸಾಮಾಜಿಕ ಸ್ವಾತಂತ್ರ್ಯ. ಇವರ ಇಬ್ಬರ ಮಧ್ಯೆ ಈ ಒಂದು ಬಿರುಕು ಬಂದಿರುತ್ತೆ. ಅದೇ ದುಂಡು ಮೇಜಿನ ಸಮ್ಮೇಳನ ಸಂದರ್ಭದಲ್ಲಿ ಇವರು ಅಂಬೇಡ್ಕರ್ ಅವರು ಹೇಳ್ತಾರೆ, ನಮ್ಮ ದೇಶದಲ್ಲಿ ನಮಗೆ ಸಾಮಾಜಿಕವಾಗಿ ಬದುಕೋ ಹಕ್ಕೇ ಇಲ್ಲ, ನಮಗೇಕೆ ಬೇಕು ರಾಜಕೀಯ ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ಇಲ್ಲಿ ರಾಜಕೀಯ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರೋಂಥ ಮಹಾನ್ ವ್ಯಕ್ತಿ ಯಾರಂದರೆ ರಾಜಕೀಯ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರೋಂಥ ಮಹಾನ್ ವ್ಯಕ್ತಿ ಯಾರಂದರೆ ಮಹಾತ್ಮ ಗಾಂಧೀಜಿಯವರು. ಅಂದರೆ ಐಸನ್ಹೋವರ್ ಹೇಳ್ತಾರೆ, ಆಲ್ಬರ್ಟ್ ಐನ್ಸ್ಟೀನು ಬರೀ ರಕ್ತ ಮಾಂಸಖಂಡಗಳಲ್ಲದ ನರ ವ್ಯವಸ್ಥೆಯನ್ನು ಹೊಂದಿರೋದಂಥ ಒಬ್ಬ ವ್ಯಕ್ತಿ ಮುಂದೊಂದು ದಿನ ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿರೋದಂದರೆ ಮುಂದಿನ ಜನರೇಷನ್ ನಂಬೋದಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಇವರು ಅಸ್ತ್ರ ಅಂದರೆ ಸತ್ಯಾಗ್ರಹ, ಅಹಿಂಸೆ ಮತ್ತು ಈ ಒಂದೇ ಅಸ್ತ್ರಗಳನ್ನ ಇಟ್ಕೊಂಡು ರಾಜಕೀಯ ಸ್ವಾತಂತ್ರ್ಯವನ್ನು ಗಳಿಸಿದಂಥ ಮಹಾನ್ ವ್ಯಕ್ತಿ, ರಾಷ್ಟ್ರಪಿತ ಎಂಬ ಬಿರುದನ್ನು ಸಹ ಪಡೆದಿದ್ದಾರೆ. ಇವರು ಅಂಬೇಡ್ಕರ್ ಅವರು ಸಾಮಾಜಿಕ ಸ್ವಾತಂತ್ರ್ಯಕ್ಕೆ ಹೋರಾಡಿದರು. ಎರಡರಲ್ಲೂ ಸಮಾನತೆಯನ್ನು ಕಂಡುಕೊಂಡಂಥ ನಮ್ಮ ದೇಶ ಆಗಿದೆ. ಇದು ಇಂಪಾರ್ಟೆಂಟು, 1 ಅಂಕದ ಪ್ರಶ್ನೆಗಳಾಗಿರುತ್ತೆ. ಇವು ಪ್ರಸಿದ್ಧ ಹೇಳಿಕೆಗಳು ಮತ್ತು ಯಾರು ಹೇಳಿದವರು. ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನೀವು ಒಂದು ಸ್ಟೇಟ್ಮೆಂಟ್ನ 1-2 ನಿಮಿಷ ರೀಕಾಲ್ ಮಾಡಿದ್ರೆ ಎಕ್ಸಾಮ್ ತುಂಬ ಚೆನ್ನಾಗಿ ಮಾಡ್ಬೋದು. ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಗೊತ್ತಾದರೆ ನೀವು ಆಪ್ಷನಲ್ಲಿ ಕರೆಕ್ಟ್ ಆನ್ಸರ್ನ ಚೂಸ್ ಮಾಡೋಕ್ಕಾಗುತ್ತೆ. ಆವಾಗ ರಾಂಗ್ ಆನ್ಸರ್ ಈಸಿಯಾಗಿ ನೀವು ಎಲಿಮಿನೇಷನ್ ಮಾಡ್ಬೋದು ಗೊತ್ತಿದ್ದರೆ ಆನ್ಸರು. ಸ್ವಲ್ಪ ಅಟ್ಲೀಸ್ಟ್ ಒಂದು 3 ಹೇಳಿಕೆಗಳಾದರೂ ಗೊತ್ತಿದ್ದರೆ 4ನೇ ಹೇಳಿಕೆನ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅದೇ ರೀತಿ 1 ಅಂಕದ ಪ್ರಶ್ನೆಗಳು ಅಂದರೆ ಸುಮಾರು ಯುದ್ಧಗಳು. ನಾವು 10ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ 3 ಕರ್ನಾಟಕ ಯುದ್ಧಗಳು ನೋಡುತ್ತೇವೆ. ಆಂಗ್ಲೋ ಮೈಸೂರು 4 ಮತ್ತು ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು. ಅದರಲ್ಲಿ ಯಾವುದಾದ್ರೂ ಒಂದು ಯುದ್ಧದ ಒಪ್ಪಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ 1 ಮಾರ್ಕ್ಸ್ ಕ್ವಶನ್ಗೆ ಆ ಯುದ್ಧಕ್ಕೆ ಕಾರಣ ವಾಟ್ ವಾಸ್ ಮೊದಲನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಏನು, ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಏನು, 2ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ, ಈ ಥರ ಕಾರಣನೂ ಕೇಳ್ತಾರೆ. ಅದು 1 ಮಾರ್ಕ್ಸ್ ರೈಟಿಂಗಲ್ಲಿರುತ್ತೆ, ಅಂದರೆ ಬರವಣಿಗೆ ರೂಪದಲ್ಲಿ ಕೇಳ್ತಾರೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ಮಾಡಿಕೊಡ್ತೀನಿ. ಇದೇ ರೀತಿ ಈ ಪ್ರಮುಖ 1 ಅಂಕದ ಪ್ರಶ್ನೆಗಳು ಹೇಗೆ ನೆನಪಿಕ್ಕೋಬೇಕಂದ್ರೆ, 1ನೇ ಕರ್ನಾಟಕ ಯುದ್ಧ ಏಕ್ಸ್ಲಾ ಚಾಪೆಲಾ ಒಪ್ಪಂದ, 2ನೇ ಕರ್ನಾಟಕ ಯುದ್ಧ 1ನೇ ಕರ್ನಾಟಕ ಯುದ್ಧ ಏಕ್ಸ್ಲಾ ಚಾಪೆಲಾ ಒಪ್ಪಂದ, 2ನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದ, 3ನೇ ಕರ್ನಾಟಕ ಯುದ್ಧ ಪ್ಯಾರಿಸ್ ಒಪ್ಪಂದ. ಇದು ನಾನೊಂದು ಕೋಡ್ ವರ್ಡ್ ಹೇಳ್ತೀನಿ, ವೆರಿ ಈಸಿ ಟು, ಯಾಕಂದರೆ 3 ಇಕ್ಕೋಬೇಕಂದ್ರೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಎ ಪಾಪ ಅಂತ ಒಂದು ಕೀವರ್ಡ್ ಇಟ್ಕೊಂಡ್ರೆ, ಎ ಅಂದರೆ ಏಕ್ಸ್ಲಾ ಚಾಪೆಲಾ, 2ನೇದು ಪಾಂಡಿಚೇರಿ, 3ನೇದು ಪ್ಯಾರಿಸ್ ಒಪ್ಪಂದ. ಹಾಗಾಗಿ 3ನೇ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರು ಸೋತಿ ಫ್ರಾನ್ಸಿಗೆ ಹಿಂತಿರುಗುತ್ತಾರೆ. ಹಾಗಾಗಿ 3ನೇದು ಪ್ಯಾರಿಸ್ ಒಪ್ಪಂದದೊಂದಿಗೆ ಫ್ರೆಂಚರು ತಮ್ಮ ಅಧಿಕಾರವನ್ನು ಇಲ್ಲಿ ನಮ್ಮ ಭಾರತದಲ್ಲಿ ಕಳ್ಕೊತಾರೆ. ಹಾಗಾಗಿ ಬ್ರಿಟಿಷರು ಏನು ಮಾಡ್ತಾರೆ, ಪರ್ಮನೆಂಟಾಗಿ ಇಲ್ಲೇ ಸೆಟ್ಲ್ ಆಗ್ತಾರೆ. ನೆಕ್ಸ್ಟು ಇದು ಕೀ ವರ್ಡ್ ಇಟ್ಕೊಂಡ್ರೆ, ಹಾಗಾಗಿ 3 ಹೇಳ್ತೀನಿ. ಎ ಪಾಪ, ದ ವರ್ಡ್ ಈಸ್ ಎ ಪಾಪ, ಎಕ್ಸ್ಲಾ ಚಾಪೆಲಾ, ಪಾಂಡಿಚೇರಿ, ಪ್ಯಾರಿಸು, ಈ ಥರ ಕೀವರ್ಡು. ಇದು ನನ್ನ ಪರ್ಪಸ್ಗಾಗಿ ನಾನು ಇಟ್ಕೊಂಡಿದ್ದೀನಿ. ನೀವು ಇದನ್ನಾದರೂ ಬೇಕಾದ್ರೆ ಇಕ್ಕೋಬೋದು. ಇದೇ ಥರ ಓದ್ಕೊತೀವಂದರೂ
ನೋ ಪ್ರಾಬ್ಲಮ್. ಸಿ ನೆಕ್ಸ್ಟು ಒಂದನೇ ಆಂಗ್ಲೋ ಮರಾಠ ಯುದ್ಧ. ಒಂದನೇ ಆಂಗ್ಲೋ ಮರಾಠ ಯುದ್ಧ ಸಲ್ಬಾಯ್ ಒಪ್ಪಂದ. ಎರಡನೇ ಆಂಗ್ಲೋ ಮರಾಠ ಯುದ್ಧ ಒಂದನೇದು ಬಂದುಬಿಟ್ಟು ಸಲ್ಬಾಯ್ ಒಪ್ಪಂದ, ಎರಡನೇದು ಬಂದುಬಿಟ್ಟು ಬೆಸ್ಸಿನ್ ಒಪ್ಪಂದ. ಇಲ್ಲಿ ಮರಾಠಗಳಿಗೆ ಬಂದರೆ ಸಭೆ ಅಂತ ಇಟ್ಕೊಳ್ಳಿ. ಯಾಕಂದರೆ ಸಾಬೆ ಅಂತ ಇಟ್ಕೊಳ್ಳಿ. ಅಂದರೆ ಸಲ್ಬಾಯಿ, ಬೇ ಅಂದರೆ ಬೆಸ್ಸಿನು, ಸಭೆ. ನಮಗೇನು ಬರೀ ಕೀವರ್ಡು. ಕೆಲವೊಂದು ಸತಿ ಯುದ್ಧಗಳು ಬಂದರೆ ಎಲ್ಲ ಕನ್ಫ್ಯೂಷನ್ ಆಗಿಬಿಡುತ್ತೆ. ಆಪ್ಷನ್ ನೋಡಿದ್ರೆ ಕನ್ಫ್ಯೂಷನ್ ಆಗುತ್ತೆ, ಆಪ್ಷನ್ ಇಲ್ಲಾಂದರೆ ಕನ್ಫ್ಯೂಷನ್ ಆಗಲ್ಲ, ಎಲ್ಲ ಕರೆಕ್ಟ್ ಅನಿಸುತ್ತೆ. ಹಾಗಾಗಿ ಸಭೆ ಬಂದುಬಿಟ್ಟು ಯಾವುದಕ್ಕೆ ಅಂದರೆ ಮರಾಠ ಯುದ್ಧಗಳಿಗೆ. ಸಭೆ ಅಂದರೆ ಸಲ್ಬಾಯ್, ಬೇ ಅಂದರೆ ಬೆಸ್ಸಿನ್. ಈ ಥರ ನಾವು ಕೀವರ್ಡ್ ಇಟ್ಕೊಂಡು ಓದ್ಕೊಳ್ಳೋದ್ರಿಂದ ತುಂಬ ಯೂಸ್ ಆಗುತ್ತೆ. ಇದು ನನ್ನ ಪರ್ಪಸ್ಗೋಸ್ಕರ ನಾನು ಇಟ್ಕೊಂಡಿರೋದು. ನಿಮ್ಗೆ ಇಷ್ಟ ಆದರೆ ಈ ಥರ ಓದ್ಕೊಳ್ಳಿ, ಇಲ್ಲಾಂದರೆ ನಮಗಿಲ್ಲ. ಕೆಲವೊಂದು ಜನಗೆ ಫುಲ್ ನೇಮ್ ಓದ್ಕೊಂಡ್ರೆ ನೆನಪಿರೋದು. ಹಾಗಾಗಿ ನಿಮ್ಗೆ ಯಾವುದು ಅನುಕೂಲವಾಗಿರುತ್ತೋ ಅದರ ಪ್ರಕಾರ ಹೋಗಿ. ನೆಕ್ಸ್ಟು ಅದೇ ರೀತಿ ಆಂಗ್ಲೋ ಮರಾಠ ಯುದ್ಧ. ಒಂದನೇ ಆಂಗ್ಲೋ ಮರಾಠ ಅಂದರೆ ಬ್ರಿಟಿಷರಿಗೂ ಮತ್ತು ಮರಾಠರಿಗೂ ನಡೆದಿರೋದು. ಮತ್ತು ಇಲ್ಲಿ ಆಂಗ್ಲೋ ಮೈಸೂರು ಅಂದರೆ ಬ್ರಿಟಿಷರಿಗೂ ಮತ್ತು ಮೈಸೂರು, ಹಾಗಾಗಿ ಆಂಗ್ಲೋ ಮೈಸೂರು ಅಂತ. ಇಲ್ಲಿ ಕರ್ನಾಟಕ ಯುದ್ಧಗಳು ಯಾರ ನಡುವೆ ನಡುತ್ತೆ ಅಂದರೆ ಬ್ರಿಟಿಷರಿಗೂ ಮತ್ತು ಬ್ರಿಟಿಷ್ ಮತ್ತು ಫ್ರೆಂಚರಿಗೂ ನಡೆಯೋದು ಕರ್ನಾಟಕ ಯುದ್ಧಗಳು. ಆಂಗ್ಲೋ ಮರಾಠ ಅಂದರೆ ಬ್ರಿಟಿಷರಿಗೂ ಮತ್ತು ಮರಾಠರಿಗೂ ನಡೆಯುತ್ತೆ. ಇಲ್ಲಿ ಅಷ್ಟೇ ಬ್ರಿಟಿಷರಿಗೂ ಮತ್ತು ಬ್ರಿಟಿಷರಿಗೂ ಮತ್ತು ಮೈಸೂರಿನಲ್ಲಿ ನಡೆಯೋದ್ರಿಗೆ. ಹಾಗಾಗಿ ಹೈದರಾಲಿ, ಟಿಪ್ಪು ಸುಲ್ತಾನು ಇವರ ಮಧ್ಯೆ ನಡೆಯುತ್ತೆ. ಹಾಗಾಗಿ ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ಕರೀತಾರೆ. ಆಂಗ್ಲೋ ಮರಾಠ ಯುದ್ಧ ಸಾಬೆ ಅಂತ ಇಟ್ಕೊಂಡು ಇಲ್ಲಿ ಹೇ ಪಾಪ. ನೆಕ್ಸ್ಟು ಏ ಪಾಪ ನೋಡಿ, ಸಭೆ ಮತ್ತು ಮಾಮಾಶ್ರೀ. ಮಾಮಾಶ್ರೀ. ಯಾಕಂದರೆ ನೋಡಿ, ಇಷ್ಟು ಮೂರು ಒಂದು ಕೋಡ್ ವರ್ಡು ಒಂದೇ. ಇದು ಕರ್ನಾಟಕದ್ದು, ಇದು ಮರಾಠದು, ಇದು ಮೈಸೂರ್ದು. ಏಕ್ಸ್ಲಾ ಚಾಪೆಲ ಪಾಂಡಿಚೇರಿ ಪ್ಯಾರಿಸು, ಸಲ್ಬಾಯ್ ಬೆಸ್ಸಿನು, ಮದ್ರಾಸ್ ಮಂಗಳೂರು ಶ್ರೀರಂಗಪಟ್ಟಣ. ಇಲ್ಲಿ ಎರಡೆರಡು ವರ್ಡರ್ ಇದನ್ನು ಕನ್ಫ್ಯೂಷನ್ ಆಗುತ್ತೆ. ಫಸ್ಟದಂತ ನೆನಪಿಕೊಂಡ್ರೆ ಮಧ್ಯದ್ದು ಮಂಗಳೂರು ಅಂತ ನೆನಪಿರುತ್ತೆ. ಫಸ್ಟ್ ಒಂದು ಮದ್ರಾಸು, ಸೆಕೆಂಡು ಮಂಗಳೂರು, ಥರ್ಡು ಶ್ರೀರಂಗಪಟ್ಟಣ. ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ಒಂದನೇ ಆಂಗ್ಲೋ ಮರಾಠ ಯುದ್ಧ ಸಲ್ಬಾಯ್ ಒಪ್ಪಂದ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಎರಡನೇ ಆಂಗ್ಲೋ ಮರಾಠ ಯುದ್ಧ ಬೆಸ್ಸಿನ್ ಒಪ್ಪಂದ. ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದ ಕೋಡ್ ವರ್ಡ್ ಹೇಳಿದ್ದೀನಿ, ಮಾಮಾಶ್ರೀ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ. ಬರೀ ಈ ಒಪ್ಪಂದಗಳು ನೆನಪಿಕೊಂಡ್ರೆ ಸಾಕು. ಈ ಒಂದು ಲೆಸನಲ್ಲಿ ಆಂಗ್ಲೋ ಮರಾಠ ಮೋಸ್ಟ್ ಇಂಪಾರ್ಟೆಂಟ್. 1 ಮಾರ್ಕ್ಗೆ ಯುದ್ಧಕ್ಕೆ ಕಾರಣ ಕೇಳ್ತಾರೆ. ಇಲ್ಲ ಅಂದರೆ ಯಾರು ವೈಸ್ರಾಯ್ ಆಗಿದ್ದರು, ಯಾರು ಗವರ್ನರ್ ಜನರಲ್ ಆಗಿದ್ದರು, ಅದು ಮುಂದಿನ ವೀಡಿಯೋದಲ್ಲಿ ತೊಗೊಂಬರ್ತೀನಿ. ನೆಕ್ಸ್ಟ್ ಅದೇ ರೀತಿ ಒಂದನೇ ಮಹಾಯುದ್ಧ ನಡೆಯುತ್ತೆ. ಒಂದನೇ ಮಹಾಯುದ್ಧ 1914ರಿಂದ 1919 ತನಕ ನಡೆಯುತ್ತೆ, 18 ತನಕ. 19ರಲ್ಲಿ ಅವಮಾನಕರವಾದ ವರ್ಸೇಲ್ಸ್ ಒಪ್ಪಂದಕ್ಕೆ ಸಹಿ ಹಾಕೋದರ ಮೂಲಕ ಒಂದನೇ ಮಹಾಯುದ್ಧ ಕೊನೆಗೊಳ್ಳುತ್ತೆ. 1919ರಲ್ಲಿ ಅವಮಾನಕರವಾದ ವರ್ಸೇಲ್ಸ್ ಒಪ್ಪಂದಕ್ಕೆ ಸಹಿ ಹಾಕೋದರ ಮೂಲಕ ಒಂದನೇ ಮಹಾಯುದ್ಧ ಕೊನೆಗೊಳ್ಳುತ್ತದೆ. ಒಂದನೇ ಮಹಾಯುದ್ಧ 1914ರಿಂದ 1918 ತನಕ ನಡೆಯುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಸೆಷನ್ ಆಗಿರುತ್ತೆ. ಇದೇ ರೀತಿ ಮುಂದುವರೆದ ಭಾಗನ ಮುಂದೆ ಈ ಯುದ್ಧಗಳು ಮತ್ತು ಒಪ್ಪಂದಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಅದೇ ರೀತಿ ಆಂಗ್ಲೋ ಮರಾಠ ಮತ್ತು ಮೈಸೂರು ಯುದ್ಧಗಳಿಗೆ ಕಾರಣಗಳು ಮತ್ತು ಅದರಲ್ಲಿ ಬರುವಂಥ ವೈಸ್ರಾಯ್ ಯಾರಾಗಿದ್ದರು, ಯಾವಾಗ ವೈಸ್ರಾಯ್ ಆಗಿ ಬಂದರು, ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ರೀತಿ ಪ್ಲೀಸ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ವಾಚ್. ಥ್ಯಾಂಕ್ ಯು.